ಹಲೋ ಪದ್ದು ಆಂಟಿ. ಇವತ್ತು ಬಂದ್ಬಿಡ್ತೀನಿ ಆಗಕ್ಕಿಲ್ಲ ಇಲ್ಲಿ. ಇವನೊಂಥರ ಮ್ಯಾಲೆ ಬೀಳಕ್ಕೆ ಬರ್ತಾನೆ, ಸರಿ ಇಲ್ಲ ಇವನು. ಹಾಂ, ಅದು ಯಾರನ್ನ ಕಳಿಸ್ಕೊಡ್ತೀನಿ ಅಂತಂದ್ರಲ್ಲ, ಕಳಿಸ್ಕೊಡಿ. ಏನೋ ಅವ್ರ ಹೆಸರು ಭೈರವ ಅಂತನ. ಅಂಕಲ್ನ ಕಳಿಸ್ಕೊಡ್ಬಿಡ್ರಿ. ಭೈರವ ಅಂತಂದ್ರೆ ಹುಡುಗ ತಾನೆ, ಹುಡುಗನ ಕಳಿಸ್ಕೊಟ್ರೆ ನಂಬೇಕಲ್ಲ ಇವನು. ಹೌದಾ, ಕಳಿಸ್ಕೊಡ್ರಿ. ಬಂದ್ಬಿಡ್ತೀನಿ ನಾನು, ಹೊರಗಡೆ ಹೋಗವನೇ. ಹ್ಞೂ ಬಂದ್ಬಿಡ್ತೀನಿ. ಅವ್ರಿಗೆಲ್ಲ ಹೇಳ್ಬಿಟ್ಟು ಕಳಿಸಿ, ಸರಿನಾ? ನನಗಂತೂ ಇವನ ಜೊತೆ ಇರೋಕ್ಕಾಗಲ್ಲ. ಯಪ್ಪ ಎಷ್ಟೆಲ್ಲ ಚಿಂತನೆ ಗೊತ್ತಾ. ಸರಿ ಆಂಟಿ, ಸರಿ ಆಯಿತು. ಅದಕ್ಕೆ ಫೋನ್ ಹಾಕಿದೆ, ಅವ್ನು ಇರಲಿಲ್ವಲ್ಲ. ಅದಕ್ಕೆ ಮದುವೆ ಮಾಡ್ಕೊಳ್ಳೋಣ, ತಾಳಿ ತಗೊಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾವನೆ. ಯಾನನ್ನ ಮಗ ಕಟ್ಟಿಸ್ಕೊತಾನೆ ಇವ್ರ ಹತ್ರ ತಾಳಿಯ. ಅದಕ್ಕೆ ನಂಗೆ ಭಯ ಆಯ್ತಿತ್ತು. ಅದಕ್ಕೆ ನಿಮಗೆ ಸರಿ ನಿಮಗೆ ಮಾಡಿದ್ದು. ಕಳಿಸ್ಕೊಡಿ. ಏನು ಹೆಸರು ಭೈರವ ಅಂತನಾ? ಸರಿ ಆಯ್ತು. ನಾನು ನಾಟ್ಕಾಡ್ತೀನಿ. ಸರಿ ಆಯಿತು, ಮಾಡೋಗ್ತೀನಿ. ಬತ್ತಾನೆ ಇನ್ನೇನು ಬತ್ತಾನೆ. ಎದ್ರುಕೊಳ್ಳಲ್ಲ, ನಾನೇನು ಎದ್ರುಕೊಳ್ಳಲ್ಲ, ಸುಮ್ಮನೆ ಮಾಡಿದೆ ಅಷ್ಟೇ. ಸರಿ ಭೈರವ ಪ್ಯಾಟೆಗೆ ಹೋಗ್ಬಿಟ್ಟು ಅದೇ ಮ್ಯಾನೇಜರ್ ಮನ್ಗೆ ಹೋಗ್ಬಿಟ್ಟು ಆ ಹುಡುಗಿನ ಕರ್ಕೊಂಬಿಟ್ಟು ಬತ್ತೀಗ ತಾನೇ. ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬಂದ್ಬಿಡೋಗು. ನಾನು ಆ ಮ್ಯಾನೇಜರ್ ನನ್ನ ಮಗನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಮಾಡಿದೆ. ಅಲ್ಲ, ಇನ್ನೂ ಎಷ್ಟು ಜನ ಹುಡುಗಿಯರ ಜೀವನ ಹಾಳಾಗೋಗೋದು. ಅದಕ್ಕೆ ನಂಗೆ ಒಂಚೂರು ಇಷ್ಟ ಆಗಲಿಲ್ಲ. ಯಾಕೆ ಬೇರೆ ಜೀವನ ಎಲ್ಲ ಹಾಳಾಗೋಗ್ಬೇಕು ಅಂತ ಹೇಳ್ಬಿಟ್ಟು ನಾನೇ ಬೇಡ ಅಂತ ಹೇಳ್ಬಿಟ್ಟು ಈಗ ಹಿಂಗೆ ಹುಡುಗಿನ ಕಳಿಸ್ಕೊಟ್ಬಿಟ್ಟಿದ್ದೀನಿ. ಭೈರವ, ನೀನು ಸಣ್ಣಕ್ಕಿರೋ ಒಂದು ವೇಸ್ ಹಾಕ್ಕೊಂಡು ಹೋಗ್ಬಿಟ್ಟು ಬಾ ನೀನು, ಸರಿನಾ? ಇದ್ರಾಗ ನಾನೇನು ಬೇಕಂತ ಮಾಡಲಿಲ್ಲ. ನಿನ್ನ ಜೀವನ ಎಲ್ಲ ಬರೀ ಕಂಡವ್ರಿಗೆ ಸಹಾಯ ಮಾಡೋದಾಯ್ತಲ್ಲ ಪದ್ದು. ಏನೋ ಈಗ ಹುಡುಗಿನೂ ಕರ್ಕೊಬಿಟ್ಟು ಬರ್ಬೇಕು ತಾನೆ. ಏನೋ ಆಕ್ಟಿಂಗ್ ಮಾಡ್ಬಿಟ್ಟು ಹುಡುಗಿ ಹಳೆಲ್ಲೋಗರ್ ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬರ್ಲಾ? ಏನಾರ ಮಾಡು, ಆದ್ರೆ ಮ್ಯಾನೇಜರ್ ಮಾತ್ರ ಸರಿಯಾಗಿ ಹುರ್ಕೋಬೇಕು. ಹಂಗ ಮಾಡು, ಏನ್ ಮಾಡಿದ್ರು ಪರವಾಗಿಲ್ಲ. ಹುರ್ಕೊಂಡು ಸಾಯ್ಬೇಕು ಆ ಮ್ಯಾನೇಜರ್. ನನ್ನ ಮಗಂಗೆ ಅರ್ಥ ಆಗ್ಬೇಕು. ಎಲ್ಲಾರ್ಗೂ ಹುಡುಗಿಯರ್ಗೂ ಮೋಸ ಮಾಡ್ತಾನಲ್ಲ, ಅವನು ಹುಡುಗಿ ಮೋಸ ಮಾಡಿದ್ರೆ ಹೆಂಗಿರ್ತದೆ ಅಂತ ಹೇಳ್ಬಿಟ್ಟು ಸರಿಯಾಗಿ ಗೊತ್ತಾಗ್ಬೇಕು. ಕಿತ್ತೋದು ಅವನಿಗೆ. ಹಂಗ ಮಾಡ್ಬಿಟ್ಟು ಬಾ ಭೈರವ ನೀನು. ಅನ್ಯಾಯವಾಗಿ ನನ್ನ ಮಗನ ಸಂಸಾರನೂ ಹಾಳು ಮಾಡ್ಬಿಟ್ನಲ್ಲ ಬಡ್ಡಿ. ನನ್ನ ಸೊಸೆನೂ ಯಾವ್ದೊಳೇನು ಕಡಿಮೆ ಇಲ್ಲ, ಅವಳು ಹಾಳು ಮಾಡವಳೆ. ಇವನು ಹಾಳು ಮಾಡಾಕವನಿ. ಅದಕ್ಕೆ ನೀನೇ ಹೋಗ್ಬಿಟ್ಟು ಸರಿಯಾಗಿ ಬುದ್ಧಿ ಕಲಿಸಿದ್ರೆ ನನಗೂ ಸಮಾಧಾನ ಆಯ್ತದೆ. ಸರಿನಾ? ಇದೊಂದೇ ಒಂದ್ಕಿತ ಹುಡುಗನ ವೇಸ್ ಹಾಕೊಂಡು ಹೋಗ್ಬಿಟ್ಟು ಬಾ. ಹಾಂ, ಸರಿ ಆಯಿತು, ಹೋಗ್ಬಿಟ್ಟು ಬರ್ತೀನಿ. ನೀನು ಹೇಳಿದ್ಮೇಲೆ ಮುಗ್ದಾಯ್ತು ಪದ್ದು ಡಾರ್ಲಿಂಗ್. ಆಯಿತು, ಹಿಂಗೆ ಹೋಗಂಗೆ ಬರ್ತೀನಿ. ಸರಿ ಭೈರವ, ಆಯ್ತು. ಒಸಿ ಸಣ್ಣಕ್ಕೆ ರೆಡಿ ಆಗ್ಬಿಟ್ಟು ಹೋಗು. ಸರಿ ಆಯಿತು, ಸಮಾಧಾನ. ಹಲೋ ಅಮ್ಮಿ, ವಾಯ್ತಾ ಅವ್ನು ಬರ್ತಾನೆ. ಅಯ್ಯೋ 5 ನಿಮಿಷ ಸಾಕು, 5 ನಿಮಿಷ ಕಲಿತಾನೆ. ನಾನೇ ಕಳ್ಸಿದ್ದೀನಿ. ಏನು ಟೆನ್ಷನ್ ತಗೋಬೇಡ, ಒಳ್ಳೆ ಹುಡುಗನೇ. ನಿನ್ಗೆ ಏನು ತೊಂದರೆ ಕೊಡೋಕ್ಕಿಲ್ಲ. 10 ನಿಮಿಷ ಅಷ್ಟೇ. ಕರ್ಕೊಬಿಟ್ಟು ಬರ್ತಾನೆ. ಸರಿಯಾಗಿ ಉರಿಸ್ಬಿಟ್ಟು ಬರ್ರಿ, ಸುಮ್ಕೆ ಬರಕ್ಕೆ ಹೋಗ್ಬೇಡಿ. ಅವನಿಗೆ ಕೈ ಕೊಟ್ಬಿಟ್ಟು ಸರಿಯಾಗಿ ಕೈ ಕೊಡ್ಬೇಕು ನೀನು. ಸರಿಯಾಗಿ ಉರಿಸಿ ಕಳಿಸ್ತಾ ಇವನಿ. ಅಯ್ಯೋ, ಅವನ ಕೈಲಿ ಏನು ಮಾಡೋಕ್ಕಾಗಿಲ್ಲ, ಸುಮ್ಕಿರು. ನಮ್ಮ ಭೈರವ ಎಲ್ಲ ನೋಡ್ಕೊತಾನೆ, ಸರಿನಾ? ಸರಿ, ಹುಷಾರಾಗಿ ಮನೆಗೆ ಬಾ. ಸರಿ ಆಯ್ತು ಮಾಡಿದ್ಲಾ? ಆಯ್ತು ಕಣಮ್ಮಿ. ಸರಿ. ಹಾಯ್. ನೀವು ಭೈರವನಾ? ನಾನು ಭೈರವನೇ. ಅದು ಪದ್ದು ಅವರು ಕಳಿಸಿದ್ರು. ಹಬ್ಬ, ಸರಿಯಾದ ಟೈಮ್ಗೆ ಬಂದ್ರಿ. ಅಲ್ಲ, ಇನ್ನು ಫೋನ್ ಮಾಡಿ 5 ನಿಮಿಷ ಆಗಲಿಲ್ಲ. 5 ನಿಮಿಷಕ್ಕೆ ನೀವು ಇಷ್ಟೊಂದು ರೆಡಿ ಆಗ್ಬಿಟ್ಟು ಬಂದ್ಬಿಟ್ರಾ? ನಾವೊಂಥರ ಹಂಗೇನೆ. ನಮ್ಗೆ 5 ನಿಮಿಷನೂ ಬೇಕಾಗಲ್ಲ ರೆಡಿ ಆಗೋಕ್ಕೆ. ಪಟ ಅಂತ ಬಂದ್ಬಿಡ್ತೀನಿ. ಆ ಮ್ಯಾನೇಜರು ಮನೆಗಿಲ್ಲ ತಾನೇ? ಮನೆಗಿಲ್ಲ, ಆದ್ರೆ ಆ ಬಡ್ಡಿ ನನ್ನ ಮಗನಿಗೆ ಚೆನ್ನಾಗಿ ಉರ್ಸು ಅಂತ ಹೇಳ್ಬಿಟ್ಟು ಪದ್ದು ಅಂತ ಹೇಳೈತೆ. ಈಗ ನಾನು ನೀನು ಖುಷಿಯಾಗಿ ಜೊತೆಗಿರೋದು ನೋಡಿ ಈಗ ಅವ್ನು ಬರ್ತಾನೆ. ಹೊರಗಡೆ ಹೋಗೋನು ಏನೋ ಕೆಲಸ ಐತೆ ಅಂತ. ಈಗ ಬಂದಿದ್ದ ತಕ್ಷಣ ನಿನ್ನ ನೋಡ್ಬಿಟ್ಟು ಎಷ್ಟು ಉರ್ಕತಾನೆ ಅಂದರೆ ಉರ್ಕೊಂಡು ಬ್ಲಾಸ್ಟ್ ಆಗೋಗ್ಬಿಡ್ತಾನೆ ನನ್ನ ಮಗ. ಹಂಗೆ ಆಗಬೇಕು ಅಂತ ತಾನೇ ಅವಾಗಿಂದ ಕಾಯ್ತಾ ಇರೋದು. ಬನ್ನಿ ಕೂತ್ಕೊ ಬನ್ನಿ. ಅವನು ಚೆನ್ನಾಗಿ ಉರಿಸ್ಬಿಟ್ಟು ಮನೆ ಬಿಟ್ಬಿಟ್ಟು ಹೋಗೋಣ. ನೀವದ್ರ ಬಗ್ಗೆ ಏನು ಯೋಚನೆ ಮಾಡಿಬಿಡಿ. ಪದ್ದು ಅವರು ನನಗೆ ಎಲ್ಲನೂ ಹೇಳವ್ರೆ. ನಾನೆಲ್ಲ ಮೇಂಟೈನ್ ಮಾಡ್ತೀನಿ. ಬನ್ನಿ ಕೂತ್ಕೊ ಬನ್ನಿ. ನಿಜ ಹೇಳ್ಬೇಕು ಅಂದರೆ ನೀವು ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದ್ದೀರಾ. ನನಗೂ ಯಾರು ಬಾಯ್ ಫ್ರೆಂಡ್ ಇಲ್ಲ. ತುಂಬ ಥ್ಯಾಂಕ್ಸ್. ಆದರೆ ಇದೆಲ್ಲ ಚೆನ್ನಾಗಿರಲ್ಲ. ಅಯ್ಯೋ, ಯಾಕಂಗಂತೀರಾ? ಅಲ್ಲ, ಹೇಳ್ದೆ ಅಷ್ಟೇ. ನೀವು ನನಗೆ ಇಷ್ಟ ಆದ್ರಿ, ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳಿ. ಸರಿ ಕೂತ್ಕೊಳ್ಳಿ. ಅವ್ರು ಇನ್ನೂ ಬಂದಿಲ್ವಲ್ಲ, ಅವ್ರು ಬಂದಾಗ ನಾವಿಬ್ರು ಕೈ ಹಿಡ್ಕೊಂಡು ಕ್ಲೋಸ್ ಆಗಿರೋಣ, ಓಕೆನಾ? ಓಕೆ. ಈ ಭೈರವಂಗೆ ಬದುಕಿದ್ದಾಗ ಎಲ್ಲರೂ ಐ ಲವ್ ಯು ಅಂತ ಬಂದರೆ ಹೆಂಗಿರೋದು? ಸತ್ತ ಮೇಲೆ ಎಲ್ಲರೂ ನಾನಂದರೆ ಇಷ್ಟನೇ ಎಲ್ರಿಗೂ. ಪದ್ದುಗೂ ಇಷ್ಟನೇ, ಹಂಗೆ ಅಜ್ಜಿಗೂ ಇಷ್ಟನೇ. ನಾನು ಅಂದರೆ ಎಲ್ರಿಗೂ ಇಷ್ಟನೇ. ಬದುಕಿದ್ದಾಗ ಮಾತ್ರ ಯಾರಿಗೂ ಇಷ್ಟ ಆಗಲ್ಲ. ಸತ್ತ ಮೇಲೆ ನೀವು ಒಂಥರ ಫ್ಯಾನ್ಸ್ ಜಾಸ್ತಿ ಹೋಗ್ಬಿಟ್ಟವ್ರೆ. ಭೈರವ ಅಂದರೆ ಫ್ಯಾನ್ಸ್ ಅಂತೂ ಜಾಸ್ತಿ ಅಂದರೆ ಜಾಸ್ತಿ. ಪದ್ದು ಡಾರ್ಲಿಂಗ್ ಮಾಡೋ ಕೆಲಸ ಒಂದೊಂದಲ್ಲ. ನನಗೆ ಅಂತೆಂಥ ವೇಷ ಹಾಕಿಸ್ಬಿಟ್ಲು. ಹುಡುಗಿ ವೇಷ, ಆಂಟಿ ವೇಷ, ಅಚ್ಚಿ ವೇಷ, ತಾತನ ವೇಷ ಎಲ್ಲ ಹಾಕಿಸ್ಬಿಟ್ಲು. ಇವಾಗ ಒಂದು ವೇಷ ಹಾಕ್ಸೋಳೆ. ಪರವಾಗಿಲ್ಲ ಬಿಡು. ತಗೊಳ್ಳಿ ಕಾಫಿ ಕುಡೀರಿ, ತಗೊಳ್ಳಿ. ತುಂಬ ಥ್ಯಾಂಕ್ಸ್. ಅವ್ನು ಬರ್ತಾವನೆ.
ನನಗೆ ಅರ್ಥ ಆಗ್ತೈತೆ. ನೀಟಾಗಿ ಶುರು ಮಾಡಿ ಈಗ ಸ್ಟಾರ್ಟ್ ಮಾಡಿ. ನಾನು ನೀನು ಲವ್ವರ್ಸ್ ಅನ್ನೋ ಥರ ಶುರು ಮಾಡಬೇಕು. ಅವ್ನು ಬಂದಾಗ ಹೆಂಗೆ ಹೊಟ್ಟೆ ಅವ್ನು ಉರಿದೋಗ್ಬಿಡ್ಬೇಕು ಅಂತಂದರೆ ಹಾಗೆ ಹೊಟ್ಟೆ ಉರಿಬೇಕು. ಬೇರೆ ಹುಡುಗಿಯರ್ನೆಲ್ಲನೂ ಆಟ ಆಡಿಸ್ಬೇಕಾದ್ರೆ ಪಾಪ ಎಂಟಿಗೆ ಎಷ್ಟು ಹೊಟ್ಟೆ ಉರಿತಾ ಇತ್ತೇಳು, ಅಷ್ಟು ಹೊಟ್ಟೆ ಉರಿಬೇಕು ಅವನಿಗೆ. ಹಾ ಸರಿ ಸರಿ ಆಯ್ತು. ಬೇಬಿ ಐ ಮಿಸ್ ಯು ಬೇಬಿ, ಐ ಮಿಸ್ ಯು ಸೋ ಮಚ್. ನಿನ್ ಮೇಲೆ ಕೋಪ ಬಂತಲ್ವಾ, ಅದಕ್ಕೆ ಹಿಂಗೆಲ್ಲ ಮಾಡ್ಬಿಟ್ಟೆ ಬೇಬಿ. ನಿನ್ ಮೇಲೆ ಲವ್ ಇತ್ತು ಬೇಬಿ ನನಗೆ, ಇಲ್ಲ ಅಂತಲ್ಲ, ತುಂಬಾ 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 ಲವ್ ಇತ್ತು ಬೇಬಿ ನನಗೆ ನಿನ್ ಮೇಲೆ. ಆದ್ರೆ ಏನ್ ಮಾಡ್ತೀಯಾ, ನನ್ಗಂತೂ ಬೇರೆ ಯಾವ ದಾರಿನೂ ಸಿಗ್ಲಿಲ್ಲ. ನಿನ್ ಮೇಲೆ ನನ್ನ ಮೇಲೆ ಕೋಪ ಮಾಡ್ಕೊತಾ ಇದ್ದ ಯಾವಾಗೂನು. ಅದಕ್ಕೆ ನನಗೂ ಏನು ಮಾಡಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಯಾವಾಗೂ ಜಗಳ ಆಡ್ತಾ ಇದ್ರೆ ಯಾರು ಇಷ್ಟ ಆಗ್ತಾರೆ ಹೇಳು? ಯಾವಾಗೂ ಜಗಳ, ಯಾವಾಗಲೂ ಕೋಪ, ಯಾವಾಗೂ ಮುನ್ಸು. ನನಗಂತೂ ಬೇಜಾರಾಗೋಗ್ಬಿಡ್ತು ಬೇಬಿ ನನಗಂತೂ. ಅದಕ್ಕೆ ನಾನು ಅಯ್ಯೋ ಬಿಡು ಅಂತ ಹೇಳ್ಬಿಟ್ಟು ನಾನೇ ಸುಮ್ಮನೆ ಹೋಗ್ಬಿಟ್ಟೆ. ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ನಿನ್ನ ಮೇಲೆ ನನಗೆ ಅಗಾಧವಾದ ಪ್ರೀತಿ ಐತೆ ಬೇಬಿ. ಐ ಲವ್ ಯು ಬೇಬಿ, ಐ ಲವ್ ಯು ಸೋ ಮಚ್ ಬೇಬಿ. ಬೇಬಿ ಡಾರ್ಲಿಂಗ್, ನೀನಂದ್ರೂ ಅಷ್ಟೇ ನನಗೆ ಪ್ರಾಣ, ಪಂಚ ಪ್ರಾಣ ಗೊತ್ತಾ. ಅದಕ್ಕೆ ನೀನು ಯಾರ ಜೊತೆನೋ ಬೇರೆಯವ್ರ ಜೊತೆ ಹೋಗ್ತಿದೀಯಾ ಅಂತ ಗೊತ್ತಾದ್ರೂ ನಾನಂತೂ ನಿನ್ನ ಬಿಡಲಿಲ್ಲ ಬೇಬಿ. ನೀನೇ ಬೇಕು ಅಂತ ನಿಮ್ಮ ಅಮ್ಮನ ಕೇಳಿ ಕೈಗೆ ಬಿದ್ದು ಕಾಲಿಗೆ ಬಿದ್ದು ನಮ್ಮಿಬ್ಬರು ಮದ್ವೆಗೆ ಒಪ್ಪಿಸ್ಬಿಟ್ಟೇ ಬಂದಿದ್ದೀನಿ ಬೇಬಿ. ನೀನು ತಲೆನೇ ಕೆಡಿಸ್ಕೊಬೇಡ. ನಾನೇ ತಾನೇ ಜಗಳ ಮಾಡ್ತಾ ಇದ್ದಿದ್ದು ಬೇಬಿ. ಇನ್ಮೇಲೆ ಜಗಳನೇ ಮಾಡಲ್ಲ ನೀನು, ನಾನು ನಂಬು. ನಾನೇನಾದ್ರು ಇನ್ನೊಂದ್ಸಲ ಜಗಳ ಮಾಡಿಬಿಟ್ರೆ ಚಪ್ಪಲಿ ತಗೊಂಡು ನೋಡಿದ್ಬಿಡು ನನಗೆ. ಆದರೆ ಬಿಟ್ಟು ಮಾತ್ರ ಹೋಗ್ಬೇಡ ಬೇಬಿ. ಐ ಲವ್ ಯು, ಐ ಲವ್ ಯು ಸೋ 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 ಮಚ್ ಬೇಬಿ. ಐ ಲವ್ ಯು ಟೂ ಬೇಬಿ. ಬೇಬಿ ಈಗ ನಾನು ಮತ್ತೆ ನನ್ನ ಲಗೇಜ್ ಬ್ಯಾಗ್ ಎತ್ಕೊಂಡ್ಬಿಟ್ಟು ಬರಲ್ಲ. ಲಗೇಜ್ ಬ್ಯಾಗ್ ಎತ್ಕೊಂಡು ಇಬ್ರು ದೂರ 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 ಹೋಗ್ಬಿಡೋಣ ಬೇಬಿ. ನಮ್ಮ ಅಮ್ಮನ ಹತ್ರ ಹೋಗ್ಬಿಟ್ಟು ನಮ್ಮಿಬ್ರು ವಿಚಾರನ ಮಾತಾಡ್ಬಿಟ್ಟು ಇವತ್ತೇ ಈಗ ಈ ಕ್ಷಣನೇ ತಾಳಿ ಕಟ್ಟಿಸ್ಕೊಬಿಡೋಣ ಬೇಬಿ. ನೀನು ಮತ್ತೆ ಬರ್ತೀಯ ಅಂತ ನಾನು ಕನ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಬೇಬಿ. ಈಗ ಮತ್ತೆ ಬಂದಿದ್ದಕ್ಕೆ ನನಗೆ ಭಾಳ ಅಂದರೆ ಭಾಳ ಖುಷಿ ಆಗ್ತೈತೆ ಬೇಬಿ. ಇರು, ನನ್ನ ಲಗೇಜ್ ಬ್ಯಾಗೆಲ್ಲ ತುಂಬ್ಕೊಬಿಟ್ಟು ಬರ್ತೀನಿ. ಆ ಡಬ್ಬ ಲೋಫರ್ ನನ್ನ ಮಗ, ಮ್ಯಾನೇಜರ್ ಅವನಲ್ಲ, ಗುಬ್ಬಾಳ್ ನನ್ನ ಮಗ, ಲೋಫರ್ ನನ್ನ ಮಗ ಅವನು. ಅವನಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ದಿನ ಅಷ್ಟೇ, ಅಯ್ಯೋ ಇವತ್ತು ಕಾಸಿಲ್ಲ 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 ಅಂತಾನೆ. 10 ರೂಪಾಯಿ ಕಾಸಿಲ್ಲ ಬೇವಸಿ ಹತ್ರ. ಅವನ ಜೊತೆ ಇದ್ಬಿಟ್ಟು ನಾನು ಏನು ಮಾಡಲಿ ಬೇಬಿ. ಬೇಬಿ ನನ್ನ ಅವನ ಮಧ್ಯೆ ಏನೂ ನಡೆದಿಲ್ಲ. ನೀನು ತಪ್ಪಾಗೆಲ್ಲ ಅರ್ಥ ಮಾಡ್ಕೋಬೇಡ ಬೇಬಿ. ಸುಮ್ಮನೆ ಡೌ ಮಾಡ್ತಾನೆ. 1 ಲಕ್ಷ ಸಂಬಳ ಅಂತ ಕೆಲಸಕ್ಕೆ ಹೋಗ್ತಿಲ್ಲ ಬೇಬಿ ಅವನು. ಬೇಷ್ಟು ಬಾಡಿ ನನ್ನ ಮಗ ಅವನಂತನೂ ಗೊತ್ತಾ. ಅದಕ್ಕೆ ಫಿಕ್ಸ್ ಆಗಿದ್ದೆ ನಾನೇ ಇವನ್ನ ಬಿಟ್ಬಿಟ್ಟು ಹೊರಟೋಗೋಣ ಅಂತ. ಅಷ್ಟರೊಳಗಡೆ ನೀನೇ ಬಂದಲ್ಲ ಬೇಬಿ. ಅದಕ್ಕೆ ಫಿಕ್ಸ್ ಆಗಿ ಹೋಗ್ಬಿಟ್ಟೆ ನಾನಂತನೂ ನಿನ್ನ ಜೊತೆನೇ ಇನ್ನು ಬಂದ್ಬಿಡೋಣ ಅಂತ. ಅಯ್ಯೋ ಹೋಗ್ ಬೇಬಿ, ಫಸ್ಟು ಏನೇನು ಬೇಕೋ ಎಲ್ಲ ತುಂಬ್ಕೊಂಡ್ಬಿಟ್ಟು ಬಾ ಹೋಗು. ನಿನ್ಗೆ ಯಾಕೆ, ನಾನು ನೋಡು ರೆಡಿಯಾಗೇ ಬಂದಿದ್ದೀನಿ ನಿನಗೆ ತಾಳಿ ಕಟ್ಟೋಕ್ಕೆ. ಈ ಕ್ಷಣನೇ ತಾಳಿ ಕಟ್ಬಿಡ್ತೀನಿ ನಿನಗಂತೂ ಚಿನ್ನ. ನನ್ನ ಮುದ್ದು ನೀನು ಬಿಟ್ಟು ನನ್ನ ಕೈಲಂತೂ ಇರೋಕ್ಕಾಗಲ್ಲ. ನೋಡು, ಅದೇನೇನು ಬ್ಯಾಗ್ ಈಗೆಲ್ಲ ಏನೈತೋ ಎಲ್ಲ ತುಂಬ್ಕೊಬ. ನೀನು ಅವೇನು ಬಿಡೋಕೆ ಹೋಗ್ಬೇಡ. ಅವ್ನು ಬಂದರೆ ಅವನ ಬಗ್ಗೆ ತಲೆನೇ ಕೆಡಿಸ್ಕೊಬೇಡ. ಲೋಫರ್ ನನ್ನ ಮಗನ ನಾನು ನೋಡ್ಕೊತೀನಿ. ನನ್ನ ಬೇಬಿನೇ ಕರ್ಕೊಂಡ್ಬಿಟ್ಟು ಬಂದವನೇ ಅಂದರೆ ನೀನು ಎಂಥ ಕಂತ್ರಿ ನನ್ನ ಮಗ ಇರಬೇಡ ಅವನು. ನಾನು ಮಾತ್ರ ನೀನು ಬಿಟ್ಕೊಡಲ್ಲ ಬೇಬಿ. ಹೋಗು, ಬೇಗ ತಗೊಂಡು ಬಾ ಹೋಗು. ಆಯ್ತು ಬೇಬಿ, ಹೀಗೆ ಹೋಗ್ಬಿಟ್ಟು ತಗೊಂಡು ಬರ್ತೀನಿ ಬೇಬಿ. ಲೋಫರ್ ಕಿತ್ತೋದೊಳೆ, ನನಗೆ ಮೋಸ ಮಾಡಿಬಿಟ್ಟೇನೆ. ನನ್ನ ಜೊತೆ ಇರ್ತೀನಿ ಅಂತ ಹೇಳ್ಬಿಟ್ಟು ಎಷ್ಟೆಲ್ಲ ಮಾಡಿಬಿಟ್ಲು ಮೋಸನ. ಕಂತ್ರಿ ಕಿತ್ತೋದಳು, ಲೋಫರ್ ನಾಯಿ ಇವಳಂತೂ ಥೂ.